ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಉಪ ತಹಶೀಲ್ದಾರರಿಗೆ ಪ್ರತಿಭಾ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ತಾಲೂಕಾ ಸಮಿತಿ ವತಿಯಿಂದ ವಿವಿಧ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಬರೆದ ಮನವಿ ಪತ್ರವನ್ನು ತಾಲೂಕಾ ಆಡಳಿತಕ್ಕೆ ಸಲ್ಲಿಸಲಾಯಿತು. ಪ್ರಮುಖ ಬೇಡಿಕೆಗಳು: ಗೌರವಧನ ಹೆಚ್ಚಳ, ಸರ್ಕಾರದ ಭರವಸೆಯಂತೆ ಕಾರ್ಯಕರ್ತೆಯರಿಗೆ 15,000 ಹಾಗೂ ಸಹಾಯಕಿಯರಿಗೆ 10,000 ಗೌರವಧನವನ್ನು ತಕ್ಷಣ ಜಾರಿಗೆಗೊಳಿಸಬೇಕು. ಗ್ರ್ಯಾಚ್ಯುಟಿ ಸೌಲಭ್ಯ: 2011ರಿಂದ ನಿವೃತ್ತರಾದ ಹಾಲಿ ಸೇವೆಯಲ್ಲಿ ಇರುವ ಎಲ್ಲ ಸಿಬ್ಬಂದಿಗೆ ಗ್ರ್ಯಾಚ್ಯುಟಿ ಹಕ್ಕು ನೀಡಬೇಕು. ಹೆಚ್ಚುವರಿ ಕೆಲಸಕ್ಕೆ ವಿರೋಧ: ಅಂಗನವಾಡಿ ನೌಕರರ ಮೇಲೆ ಬಲವಂತವಾಗಿ ಹೇರಲಾಗುತ್ತಿರುವ BLO ಹಾಗೂ SIR ಸಮೀಕ್ಷೆಗಳ ಜವಾಬ್ದಾರಿಯನ್ನು ಕೈಬಿಡಬೇಕು. ನಿರಾಕರಿಸಿದವರ ಮೇಲಿನ ಅಮಾನತು ಕ್ರಮವನ್ನು ರದ್ದುಪಡಿಸಬೇಕು. ಪರಿಹಾರಕ್ಕೆ ಆಗ್ರಹ: SIR ಸಮೀಕ್ಷೆ ವೇಳೆ ಮೃತರಾದ ಸಿಬ್ಬಂದಿ ಕುಟುಂಬಕ್ಕೆ 30 ಲಕ್ಷ ಪರಿಹಾರ ಹಾಗೂ ಅನಾರೋಗ್ಯಕ್ಕೆ ಈಡಾದವರಿಗೆ ಉಚಿತ ವೈದ್ಯಕೀಯ ವೆಚ್ಚ ನೀಡಬೇಕು. ಮಕ್ಕಳ ಆಹಾರ ಭತ್ಯೆ ಹೆಚ್ಚಳ: ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ, ತರಕಾರಿ ಒದಗಿಸಲು ನೀಡುವ ಮೊತ್ತವನ್ನು ಪ್ರಸ್ತುತ ಮಾರುಕಟ್ಟೆ ದರಕ್ಕೆ ಅನುಗುಣವಾಗಿ ಹೆಚ್ಚಿಸಬೇಕು. ವರದಿ ರವಿ, ವಿಜಯನಗರ ಜಿಲ್ಲೆ, ಕೊಟ್ಟೂರು ತಾಲೂಕು. ಸರಿ ಸರಿ ಹೊರತು 500, 200, 300 ಹೇರೋದನ್ನು ಬಿಟ್ರೆ ಅವರು ಇವತ್ತಿನ ಬೆಲೆ ಏರಿಕೆಯ ಸಂದರ್ಭಕ್ಕೆ ವೈಜ್ಞಾನಿಕವಾಗಿ ಗೌರವಧನವನ್ನು ನಿಗದಿಪಡಿಸುವಲ್ಲಿ ಸರ್ಕಾರಗಳು ವಿಫಲವಾಗ್ತಾ ಇದಾವೆ. ಅದು ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು. ಇವತ್ತು ಮೊನ್ನೆ ಈ ಸರ್ಕಾರ ಅಧಿಕಾರಕ್ಕೆ ಬರುವ ಪೂರ್ವ ಖಾನಾಪುರದಲ್ಲಿ ಮಾನ್ಯ ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಒಂದು ಸಭೆಯನ್ನು ನಡೆಸುವಾಗ ನಮ್ಮ ಫೆಡರೇಷನ್ನ ಎಲ್ಲ ಮುಖಂಡರನ್ನ ಕರೆಸಿ ವಾಗ್ದಾನವನ್ನು ಮಾಡಿದ್ರು. ನಮ್ಮ ಸರ್ಕಾರ ಬಂದ ತಕ್ಷಣ 6ನೇ ಗ್ಯಾರಂಟಿಯಾಗಿ ಅಂಗನವಾಡಿ ತಾಯಂದ್ರಿಗೆ, ಕಾರ್ಯಕರ್ತೆಯರಿಗೆ ಸಂಬಳವನ್ನು ನಾವು ಹೆಚ್ಚು ಮಾಡ್ತೀವಿ, 15,000ಕ್ಕೆ ಹೆಚ್ಚು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೆ ಇವತ್ತಿನವರೆಗೂ ಆ ಸಂಬಳವನ್ನ ಹೆಚ್ಚು ಮಾಡಿಲ್ಲ. ಗಾಡಿ ಮುಂದೆ ವಿಡಿಯೋ ಮಾಡ್ತಾರೆ, ಮತ್ತೆ ಪೂರ್ತಿ ನೀವೇ ಬರ ಮಾಡ್ಬಿಡ್ತೀವಿ. ಆಯ್ತಾ? ಹಾಂ ಸರ್, ಅಂಗನವಾಡಿ ಕಾರ್ಯಕರ್ತರು ಅದು ಆರಾಮ ಮತ್ತೆ ನೋಡ್ತೀನಿ